ಇಲ್ಲಿವರೆಗೂ ತಾವು ಗಮನಿಸಿದ್ದು ವರುಣಾರ್ಭಟ. ಈಗ ಕೊರೋನಾರ್ಭಟದ ಕಥೆ ಏನಿದೆ ನೋಡೋಣ. ಕರುನಾಡಲ್ಲಿ ಕೊರೋನಾ ಕಾರ್ಮೋಡ ಆವರಿಸಿದೆ. ಈಗಾಗಲೇ ಹಲವು ಕಡೆ ಕೊರೋನಾ ಕೇಸ್ಗಳು ದಾಖಲಾಗ್ತಾ ಇದೆ. ಕೋವಿಡ್ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ 47. ಟ್ರಾವೆಲ್ ಹಿಸ್ಟರಿ ಇಲ್ಲದ ವ್ಯಕ್ತಿಗಳಿಗೆ ಅಟ್ಯಾಕ್ ಆಗಿದೆ. ಹಾಟ್ಸ್ಪಾಟ್ ಆಗಿದೆ ರಾಜಧಾನಿ ಬೆಂಗಳೂರು. ಇವತ್ತಿನಿಂದ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸ್ತಾರೆ. ಕೊರೋನಾ ಟೆಸ್ಟಿಂಗ್ ನಡೆಸೋದಕ್ಕೆ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. 47 ಆಕ್ಟಿವ್ ಕೇಸ್ಗಳು ರಾಜ್ಯದಲ್ಲಿದೆ. ಬೆಂಗಳೂರಿನಲ್ಲೇ 30 ಕ್ರಾಸ್ ಆಗಿದೆ. ಇನ್ನ ಬಳ್ಳಾರಿ, ವಿಜಯನಗರ, ಬೆಳಗಾವಿ ಈ ಭಾಗದಲ್ಲಿ ಒಂದೆರಡು ಕೇಸ್ಗಳಿದೆ. ಇದರಿಂದ ಸಹಜವಾಗಿ ಮತ್ತೆ ಆತಂಕ ಆರಂಭ ಆಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಆತಂಕ ಬೇಡ, ಜಾಗೃತಿ ಇರಲಿ. ಮತ್ತೆ ಈ ಮೊದಲು ನಾವೇನ್ ಮಾಡ್ತಿದ್ವಿ, ಮಾಸ್ಕ್ ಹಾಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಸ್ಯಾನಿಟೈಸ್ ಮಾಡೋದು, ಸಿಕ್ಕಾಪಟ್ಟೆ ಜನ ಸೇರುವಲ್ಲಿ ಹೋಗದೆ ಇರೋದು, ಇವನ್ನಾದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಅಂದ್ರೆ ಮಾಸ್ಕ್ ಅವಾಯ್ಡ್ ಅಲ್ಲ, ಮತ್ತೆ ನಾನು ಹೇಳ್ತಾ ಇರೋದು ಜನ ಇರೋಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಿ, ಮಾಸ್ಕ್ ಅನ್ನು ಹಾಕೊಳ್ಳಿ, ಸ್ಯಾನಿಟೈಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಡಾಕ್ಟರ್ಸ್ ಇದನ್ನ ಹೇಳೋದು. ಇನ್ನು ಆರೋಗ್ಯ ಸಚಿವರು ನಿನ್ನೆ ಹೇಳಿದ್ದಾರೆ, ಗಂಭೀರವಾದಂತಹ ಪ್ರಕರಣ ದಾಖಲಾಗಿಲ್ಲ, ಜನರು ಭಯ ಬೀಳುವಂತ ಅಗತ್ಯ ಇಲ್ಲ, ನಾವು ಇಡೀ ರಾಜ್ಯದಲ್ಲಿ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೀವಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಪೆಷಲ್ ವಾರ್ಡ್ಗಳನ್ನ ತೆರೆದಿದ್ದೇವೆ, ಆರ್ಟಿಪಿಸಿಆರ್ ಟೆಸ್ಟ್ಗಳನ್ನ ಹೆಚ್ಚು ಮಾಡ್ತೇವೆ ಅಂತ ಹೇಳಿದ್ದಾರೆ. ಜನರೇ ಭಯ ಬೇಡ, ಜಾಗೃತರಾಗಿರಿ. ಇಲ್ಲಿವರೆಗೂ ತಾವು ಗಮನಿಸಿದ್ದು ವರುಣಾರ್ಭಟ. ಈಗ ಕೊರೋನಾರ್ಭಟದ ಕಥೆ ಏನಿದೆ ನೋಡೋಣ. ಕರುನಾಡಲ್ಲಿ ಕೊರೋನಾ ಕಾರ್ಮೋಡ ಆವರಿಸಿದೆ. ಈಗಾಗಲೇ ಹಲವು ಕಡೆ ಕೊರೋನಾ ಕೇಸ್ಗಳು ದಾಖಲಾಗ್ತಾ ಇದೆ. ಕೋವಿಡ್ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ 47. ಟ್ರಾವೆಲ್ ಹಿಸ್ಟರಿ ಇಲ್ಲದ ವ್ಯಕ್ತಿಗಳಿಗೆ ಅಟ್ಯಾಕ್ ಆಗಿದೆ. ಹಾಟ್ಸ್ಪಾಟ್ ಆಗಿದೆ ರಾಜಧಾನಿ ಬೆಂಗಳೂರು. ಇವತ್ತಿನಿಂದ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸ್ತಾರೆ. ಕೊರೋನಾ ಟೆಸ್ಟಿಂಗ್ ನಡೆಸೋದಕ್ಕೆ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. 47 ಆಕ್ಟಿವ್ ಕೇಸ್ಗಳು ರಾಜ್ಯದಲ್ಲಿದೆ. ಬೆಂಗಳೂರಿನಲ್ಲೇ 30 ಕ್ರಾಸ್ ಆಗಿದೆ. ಇನ್ನ ಬಳ್ಳಾರಿ, ವಿಜಯನಗರ, ಬೆಳಗಾವಿ ಈ ಭಾಗದಲ್ಲಿ ಒಂದೆರಡು ಕೇಸ್ಗಳಿದೆ. ಇದರಿಂದ ಸಹಜವಾಗಿ ಮತ್ತೆ ಆತಂಕ ಆರಂಭ ಆಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಆತಂಕ ಬೇಡ, ಜಾಗೃತಿ ಇರಲಿ. ಮತ್ತೆ ಈ ಮೊದಲು ನಾವೇನ್ ಮಾಡ್ತಿದ್ವಿ, ಮಾಸ್ಕ್ ಹಾಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಸ್ಯಾನಿಟೈಸ್ ಮಾಡೋದು, ಸಿಕ್ಕಾಪಟ್ಟೆ ಜನ ಸೇರುವಲ್ಲಿ ಹೋಗದೆ ಇರೋದು, ಇವನ್ನಾದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಅಂದ್ರೆ ಮಾಸ್ಕ್ ಅವಾಯ್ಡ್ ಅಲ್ಲ, ಮತ್ತೆ ನಾನು ಹೇಳ್ತಾ ಇರೋದು ಜನ ಇರೋಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಿ, ಮಾಸ್ಕ್ ಅನ್ನು ಹಾಕೊಳ್ಳಿ, ಸ್ಯಾನಿಟೈಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಡಾಕ್ಟರ್ಸ್ ಇದನ್ನ ಹೇಳೋದು. ಇನ್ನು ಆರೋಗ್ಯ ಸಚಿವರು ನಿನ್ನೆ ಹೇಳಿದ್ದಾರೆ, ಗಂಭೀರವಾದಂತಹ ಪ್ರಕರಣ ದಾಖಲಾಗಿಲ್ಲ, ಜನರು ಭಯ ಬೀಳುವಂತ ಅಗತ್ಯ ಇಲ್ಲ, ನಾವು ಇಡೀ ರಾಜ್ಯದಲ್ಲಿ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೀವಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಪೆಷಲ್ ವಾರ್ಡ್ಗಳನ್ನ ತೆರೆದಿದ್ದೇವೆ, ಆರ್ಟಿಪಿಸಿಆರ್ ಟೆಸ್ಟ್ಗಳನ್ನ ಹೆಚ್ಚು ಮಾಡ್ತೇವೆ ಅಂತ ಹೇಳಿದ್ದಾರೆ. ಜನರೇ ಭಯ ಬೇಡ, ಜಾಗೃತರಾಗಿರಿ. ಇಲ್ಲಿವರೆಗೂ ತಾವು ಗಮನಿಸಿದ್ದು ವರುಣಾರ್ಭಟ. ಈಗ ಕೊರೋನಾರ್ಭಟದ ಕಥೆ ಏನಿದೆ ನೋಡೋಣ. ಕರುನಾಡಲ್ಲಿ ಕೊರೋನಾ ಕಾರ್ಮೋಡ ಆವರಿಸಿದೆ. ಈಗಾಗಲೇ ಹಲವು ಕಡೆ ಕೊರೋನಾ ಕೇಸ್ಗಳು ದಾಖಲಾಗ್ತಾ ಇದೆ. ಕೋವಿಡ್ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ 47. ಟ್ರಾವೆಲ್ ಹಿಸ್ಟರಿ ಇಲ್ಲದ ವ್ಯಕ್ತಿಗಳಿಗೆ ಅಟ್ಯಾಕ್ ಆಗಿದೆ. ಹಾಟ್ಸ್ಪಾಟ್ ಆಗಿದೆ ರಾಜಧಾನಿ ಬೆಂಗಳೂರು. ಇವತ್ತಿನಿಂದ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸ್ತಾರೆ. ಕೊರೋನಾ ಟೆಸ್ಟಿಂಗ್ ನಡೆಸೋದಕ್ಕೆ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. 47 ಆಕ್ಟಿವ್ ಕೇಸ್ಗಳು ರಾಜ್ಯದಲ್ಲಿದೆ. ಬೆಂಗಳೂರಿನಲ್ಲೇ 30 ಕ್ರಾಸ್ ಆಗಿದೆ. ಇನ್ನ ಬಳ್ಳಾರಿ, ವಿಜಯನಗರ, ಬೆಳಗಾವಿ ಈ ಭಾಗದಲ್ಲಿ ಒಂದೆರಡು ಕೇಸ್ಗಳಿದೆ. ಇದರಿಂದ ಸಹಜವಾಗಿ ಮತ್ತೆ ಆತಂಕ ಆರಂಭ ಆಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಆತಂಕ ಬೇಡ, ಜಾಗೃತಿ ಇರಲಿ. ಮತ್ತೆ ಈ ಮೊದಲು ನಾವೇನ್ ಮಾಡ್ತಿದ್ವಿ, ಮಾಸ್ಕ್ ಹಾಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಸ್ಯಾನಿಟೈಸ್ ಮಾಡೋದು, ಸಿಕ್ಕಾಪಟ್ಟೆ ಜನ ಸೇರುವಲ್ಲಿ ಹೋಗದೆ ಇರೋದು, ಇವನ್ನಾದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಅಂದ್ರೆ ಮಾಸ್ಕ್ ಅವಾಯ್ಡ್ ಅಲ್ಲ, ಮತ್ತೆ ನಾನು ಹೇಳ್ತಾ ಇರೋದು ಜನ ಇರೋಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಿ, ಮಾಸ್ಕ್ ಅನ್ನು ಹಾಕೊಳ್ಳಿ, ಸ್ಯಾನಿಟೈಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಡಾಕ್ಟರ್ಸ್ ಇದನ್ನ ಹೇಳೋದು. ಇನ್ನು ಆರೋಗ್ಯ ಸಚಿವರು ನಿನ್ನೆ ಹೇಳಿದ್ದಾರೆ, ಗಂಭೀರವಾದಂತಹ ಪ್ರಕರಣ ದಾಖಲಾಗಿಲ್ಲ, ಜನರು ಭಯ ಬೀಳುವಂತ ಅಗತ್ಯ ಇಲ್ಲ, ನಾವು ಇಡೀ ರಾಜ್ಯದಲ್ಲಿ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೀವಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಪೆಷಲ್ ವಾರ್ಡ್ಗಳನ್ನ ತೆರೆದಿದ್ದೇವೆ, ಆರ್ಟಿಪಿಸಿಆರ್ ಟೆಸ್ಟ್ಗಳನ್ನ ಹೆಚ್ಚು ಮಾಡ್ತೇವೆ ಅಂತ ಹೇಳಿದ್ದಾರೆ. ಜನರೇ ಭಯ ಬೇಡ, ಜಾಗೃತರಾಗಿರಿ. ಇಲ್ಲಿವರೆಗೂ ತಾವು ಗಮನಿಸಿದ್ದು ವರುಣಾರ್ಭಟ. ಈಗ ಕೊರೋನಾರ್ಭಟದ ಕಥೆ ಏನಿದೆ ನೋಡೋಣ.
ಕರುನಾಡಲ್ಲಿ ಕೊರೋನಾ ಕಾರ್ಮೋಡ ಆವರಿಸಿದೆ. ಈಗಾಗಲೇ ಹಲವು ಕಡೆ ಕೊರೋನಾ ಕೇಸ್ಗಳು ದಾಖಲಾಗ್ತಾ ಇದೆ. ಕೋವಿಡ್ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ 47. ಟ್ರಾವೆಲ್ ಹಿಸ್ಟರಿ ಇಲ್ಲದ ವ್ಯಕ್ತಿಗಳಿಗೆ ಅಟ್ಯಾಕ್ ಆಗಿದೆ. ಹಾಟ್ಸ್ಪಾಟ್ ಆಗಿದೆ ರಾಜಧಾನಿ ಬೆಂಗಳೂರು. ಇವತ್ತಿನಿಂದ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸ್ತಾರೆ. ಕೊರೋನಾ ಟೆಸ್ಟಿಂಗ್ ನಡೆಸೋದಕ್ಕೆ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. 47 ಆಕ್ಟಿವ್ ಕೇಸ್ಗಳು ರಾಜ್ಯದಲ್ಲಿದೆ. ಬೆಂಗಳೂರಿನಲ್ಲೇ 30 ಕ್ರಾಸ್ ಆಗಿದೆ. ಇನ್ನ ಬಳ್ಳಾರಿ, ವಿಜಯನಗರ, ಬೆಳಗಾವಿ ಈ ಭಾಗದಲ್ಲಿ ಒಂದು ಎರಡು ಕೇಸ್ಗಳಿದೆ. ಇದರಿಂದ ಸಹಜವಾಗಿ ಮತ್ತೆ ಆತಂಕ ಆರಂಭ ಆಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಆತಂಕ ಬೇಡ, ಜಾಗೃತಿ ಇರಲಿ. ಮತ್ತೆ ಈ ಮೊದಲು ನಾವೇನ್ ಮಾಡ್ತಿದ್ವಿ, ಮಾಸ್ಕ್ ಹಾಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಸ್ಯಾನಿಟೈಸ್ ಮಾಡೋದು, ಸಿಕ್ಕಾಪಟ್ಟೆ ಜನ ಸೇರುವಲ್ಲಿ ಹೋಗದೆ ಇರೋದು, ಇವನ್ನಾದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಅಂದ್ರೆ ಮಾಸ್ಕ್ ಅವಾಯ್ಡ್ ಅಲ್ಲ, ಮತ್ತೆ ನಾನು ಹೇಳ್ತಾ ಇರೋದು ಜನ ಇರೋಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಿ, ಮಾಸ್ಕ್ ಅನ್ನ ಹಾಕೊಳ್ಳಿ, ಸ್ಯಾನಿಟೈಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಡಾಕ್ಟರ್ಸ್ ಇದನ್ನ ಹೇಳೋದು. ಇನ್ನು ಆರೋಗ್ಯ ಸಚಿವರು ನಿನ್ನೆ ಹೇಳಿದ್ದಾರೆ, ಗಂಭೀರವಾದಂತಹ ಪ್ರಕರಣ ದಾಖಲಾಗಿಲ್ಲ, ಜನರು ಭಯ ಬೀಳುವಂತ ಅಗತ್ಯ ಇಲ್ಲ, ನಾವು ಇಡೀ ರಾಜ್ಯದಲ್ಲಿ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೀವಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಪೆಷಲ್ ವಾರ್ಡ್ಗಳನ್ನ ತೆರೆದಿದ್ದೇವೆ, ಆರ್ಟಿಪಿಸಿಆರ್ ಟೆಸ್ಟ್ಗಳನ್ನ ಹೆಚ್ಚು ಮಾಡ್ತೇವೆ ಅಂತ ಹೇಳಿದ್ದಾರೆ. ಜನರೇ ಭಯ ಬೇಡ, ಜಾಗೃತರಾಗಿರಿ. ಇಲ್ಲಿವರೆಗೂ ತಾವು ಗಮನಿಸಿದ್ದು ವರುಣಾರ್ಭಟ. ಈಗ ಕೊರೋನಾ ಆರ್ಭಟದ ಕಥೆ ಏನಿದೆ ನೋಡೋಣ. ಕರುನಾಡಲ್ಲಿ ಕೊರೋನಾ ಕಾರ್ಮೋಡ ಆವರಿಸಿದೆ. ಈಗಾಗಲೇ ಹಲವು ಕಡೆ ಕೊರೋನಾ ಕೇಸ್ಗಳು ದಾಖಲಾಗ್ತಾ ಇದೆ. ಕೋವಿಡ್ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ 47. ಟ್ರಾವೆಲ್ ಹಿಸ್ಟರಿ ಇಲ್ಲದ ವ್ಯಕ್ತಿಗಳಿಗೆ ಅಟ್ಯಾಕ್ ಆಗಿದೆ. ಹಾಟ್ಸ್ಪಾಟ್ ಆಗಿದೆ ರಾಜಧಾನಿ ಬೆಂಗಳೂರು. ಇವತ್ತಿನಿಂದ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸ್ತಾರೆ. ಕೊರೋನಾ ಟೆಸ್ಟಿಂಗ್ ನಡೆಸೋದಕ್ಕೆ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. 47 ಆಕ್ಟಿವ್ ಕೇಸ್ಗಳು ರಾಜ್ಯದಲ್ಲಿದೆ. ಬೆಂಗಳೂರಿನಲ್ಲೇ 30 ಕ್ರಾಸ್ ಆಗಿದೆ. ಇನ್ನ ಬಳ್ಳಾರಿ, ವಿಜಯನಗರ, ಬೆಳಗಾವಿ ಈ ಭಾಗದಲ್ಲಿ ಒಂದು ಎರಡು ಕೇಸ್ಗಳಿದೆ. ಇದರಿಂದ ಸಹಜವಾಗಿ ಮತ್ತೆ ಆತಂಕ ಆರಂಭ ಆಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಆತಂಕ ಬೇಡ, ಜಾಗೃತಿ ಇರಲಿ. ಮತ್ತೆ ಈ ಮೊದಲು ನಾವೇನ್ ಮಾಡ್ತಿದ್ವಿ, ಮಾಸ್ಕ್ ಹಾಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಸ್ಯಾನಿಟೈಸ್ ಮಾಡೋದು, ಸಿಕ್ಕಾಪಟ್ಟೆ ಜನ ಸೇರುವಲ್ಲಿ ಹೋಗದೆ ಇರೋದು, ಇವನ್ನಾದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಅಂದ್ರೆ ಮಾಸ್ಕ್ ಅವಾಯ್ಡ್ ಅಲ್ಲ, ಮತ್ತೆ ನಾನು ಹೇಳ್ತಾ ಇರೋದು ಜನ ಇರೋಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಿ, ಮಾಸ್ಕ್ ಅನ್ನ ಹಾಕೊಳ್ಳಿ, ಸ್ಯಾನಿಟೈಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಡಾಕ್ಟರ್ಸ್ ಇದನ್ನ ಹೇಳೋದು. ಇನ್ನು ಆರೋಗ್ಯ ಸಚಿವರು ನಿನ್ನೆ ಹೇಳಿದ್ದಾರೆ, ಗಂಭೀರವಾದಂತಹ ಪ್ರಕರಣ ದಾಖಲಾಗಿಲ್ಲ, ಜನರು ಭಯ ಬೀಳುವಂತ ಅಗತ್ಯ ಇಲ್ಲ, ನಾವು ಇಡೀ ರಾಜ್ಯದಲ್ಲಿ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೀವಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಪೆಷಲ್ ವಾರ್ಡ್ಗಳನ್ನ ತೆರೆದಿದ್ದೇವೆ, ಆರ್ಟಿಪಿಸಿಆರ್ ಟೆಸ್ಟ್ಗಳನ್ನ ಹೆಚ್ಚು ಮಾಡ್ತೇವೆ ಅಂತ ಹೇಳಿದ್ದಾರೆ. ಜನರೇ ಭಯ ಬೇಡ, ಜಾಗೃತರಾಗಿರಿ. ಇಲ್ಲಿವರೆಗೂ ತಾವು ಗಮನಿಸಿದ್ದು ವರುಣಾರ್ಭಟ. ಈಗ ಕೊರೋನಾ ಆರ್ಭಟದ ಕಥೆ ಏನಿದೆ ನೋಡೋಣ. ಕರುನಾಡಲ್ಲಿ ಕೊರೋನಾ ಕಾರ್ಮೋಡ ಆವರಿಸಿದೆ. ಈಗಾಗಲೇ ಹಲವು ಕಡೆ ಕೊರೋನಾ ಕೇಸ್ಗಳು ದಾಖಲಾಗ್ತಾ ಇದೆ. ಕೋವಿಡ್ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ 47. ಟ್ರಾವೆಲ್ ಹಿಸ್ಟರಿ ಇಲ್ಲದ ವ್ಯಕ್ತಿಗಳಿಗೆ ಅಟ್ಯಾಕ್ ಆಗಿದೆ. ಹಾಟ್ಸ್ಪಾಟ್ ಆಗಿದೆ ರಾಜಧಾನಿ ಬೆಂಗಳೂರು. ಇವತ್ತಿನಿಂದ ಖಾಸಗಿ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಮಾಡಿಸ್ತಾರೆ. ಕೊರೋನಾ ಟೆಸ್ಟಿಂಗ್ ನಡೆಸೋದಕ್ಕೆ ಸರ್ಕಾರ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದೆ. 47 ಆಕ್ಟಿವ್ ಕೇಸ್ಗಳು ರಾಜ್ಯದಲ್ಲಿದೆ. ಬೆಂಗಳೂರಿನಲ್ಲೇ 30 ಕ್ರಾಸ್ ಆಗಿದೆ. ಇನ್ನ ಬಳ್ಳಾರಿ, ವಿಜಯನಗರ, ಬೆಳಗಾವಿ ಈ ಭಾಗದಲ್ಲಿ ಒಂದು ಎರಡು ಕೇಸ್ಗಳಿದೆ. ಇದರಿಂದ ಸಹಜವಾಗಿ ಮತ್ತೆ ಆತಂಕ ಆರಂಭ ಆಗ್ತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಆತಂಕ ಬೇಡ, ಜಾಗೃತಿ ಇರಲಿ. ಮತ್ತೆ ಈ ಮೊದಲು ನಾವೇನ್ ಮಾಡ್ತಿದ್ವಿ, ಮಾಸ್ಕ್ ಹಾಕೊಳ್ಳೋದು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಸ್ಯಾನಿಟೈಸ್ ಮಾಡೋದು, ಸಿಕ್ಕಾಪಟ್ಟೆ ಜನ ಸೇರುವಲ್ಲಿ ಹೋಗದೆ ಇರೋದು, ಇವನ್ನಾದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಅಂದ್ರೆ ಮಾಸ್ಕ್ ಅವಾಯ್ಡ್ ಅಲ್ಲ, ಮತ್ತೆ ನಾನು ಹೇಳ್ತಾ ಇರೋದು ಜನ ಇರೋಲ್ಲಿ ಹೋಗೋದನ್ನ ಅವಾಯ್ಡ್ ಮಾಡಿ, ಮಾಸ್ಕ್ ಅನ್ನ ಹಾಕೊಳ್ಳಿ, ಸ್ಯಾನಿಟೈಸ್ ಮಾಡಿ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಡಾಕ್ಟರ್ಸ್ ಇದನ್ನ ಹೇಳೋದು. ಇನ್ನು ಆರೋಗ್ಯ ಸಚಿವರು ನಿನ್ನೆ ಹೇಳಿದ್ದಾರೆ, ಗಂಭೀರವಾದಂತಹ ಪ್ರಕರಣ ದಾಖಲಾಗಿಲ್ಲ, ಜನರು ಭಯ ಬೀಳುವಂತ ಅಗತ್ಯ ಇಲ್ಲ, ನಾವು ಇಡೀ ರಾಜ್ಯದಲ್ಲಿ ಎಲ್ಲಾ ರೀತಿ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೀವಿ, ಸರ್ಕಾರಿ ಆಸ್ಪತ್ರೆಯಲ್ಲಿ ಸ್ಪೆಷಲ್ ವಾರ್ಡ್ಗಳನ್ನ ತೆರೆದಿದ್ದೇವೆ, ಆರ್ಟಿಪಿಸಿಆರ್ ಟೆಸ್ಟ್ಗಳನ್ನ ಹೆಚ್ಚು ಮಾಡ್ತೇವೆ ಅಂತ ಹೇಳಿದ್ದಾರೆ. ಜನರೇ ಭಯ ಬೇಡ, ಜಾಗೃತರಾಗಿರಿ.